ಟಾಪಿಗೆ ಬರ್ತಾ ಇದ್ದಂಗೂ ಟಾಪ್ ಆಫ್ ದಿ ಟೇಬಲಲ್ಲಿ ಬರ್ತಾ ಇದ್ದಂಗೂ ರಿಟೆನ್ಷನ್ಸ್ ಜಾಸ್ತಿ ಇರುತ್ತೆ, ರಿಲೀಸ್ ಮಾಡೋದು ಕಮ್ಮಿ ಇರುತ್ತೆ. ಅದೊಂದು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಅಕ್ಷರ್ ಪಟೇಲ್ನ ರಿಟೈನ್ ಮಾಡ್ತೀನಿ, ಬಟ್ ಕ್ಯಾಪ್ಟನ್ ಆಗಿ ಮಾಡ್ತೀನಿ, ಅದಕ್ಕೆ ಅದು ನೋಡ್ಬೇಕಾಗಿದೆ. ಅಜಯ್ ಮಂಡಲ್ ಯಂಗ್ಸ್ಟರ್, ಇವ್ರ ಮೇಲೆ ಯಾಕೆ ಭರವಸೆ ತೋರಿಸೇ ಇಲ್ಲ? ಲೆಫ್ಟ್ ಹ್ಯಾಂಡ್ ಬ್ಯಾಟು, ಸ್ಲೋ ಲೆಫ್ಟ್ ಹ್ಯಾಂಡ್ ಸ್ಪಿನ್ನರ್, ಅಂದರೆ ಅಕ್ಷರ್ ಪಟೇಲ್ಗೆ ರಿಪ್ಲೇಸ್ಮೆಂಟ್ ಅಂತ ಇವ್ರನ್ನ ಇಟ್ಕೊಂಡಿರೋದು. ಅನ್ಫಾರ್ಚುನೇಟ್ಲಿ ಅವಕಾಶನೇ ಕೊಟ್ಟಿಲ್ಲ. ಸೊ ಅವಕಾಶ ಕೊಡದೆ ಬಿಡೋದು ಹೆಂಗೆ? ಇಟ್ಕೊಳ್ಳಿ. ಇವರೆಲ್ಲ 30 ಲಕ್ಷಕ್ಕೆ ಬಂದಿರೋರು. ಮನ್ವಂತ್ಗೆ ಅವಕಾಶ ಕೊಟ್ಟಿಲ್ಲ, ಇಟ್ಕೊಳ್ಳಿ. ಅಶುತೋಷ್ ಶರ್ಮಾ ಒನ್ ಆಫ್ ದಿ ಫ್ಯೂ ಇಂಡಿಯನ್ ಫಿನಿಷರ್ಸ್ ಇರೋದು ಇಂಡಿಯನ್ ಸರ್ಕ್ಯೂಟಲ್ಲಿ, ಅವ್ರನ್ನ ಬಿಡೋಂಗಿಲ್ಲ ನೀವು. ಮಾಧವ್ ತಿವಾರಿ ಬಗ್ಗೆ ಭಾಳಷ್ಟು ಕೇಳಿದ್ದೀವಿ, ಭಾಳ ಒಳ್ಳೆ ಪ್ಲೇಯರು ಅಂತ ಮಾತಾಡ್ತಾರೆ, ಒಳ್ಳೆ ಆಲ್ರೌಂಡರ್ ಅಂತ ಮಾತಾಡ್ತಾರೆ. ಅವ್ರನ್ನ ಬ್ಯಾಕ್ ಮಾಡಿ, ಯಾಕಂದರೆ ಇನ್ನೂ 21 ವರ್ಷ ರೀ, ಬ್ಯಾಕ್ ಮಾಡ್ಬೋದು ಖಂಡಿತವಾಗ್ಲೂ. ಡೋನೋವನ್ ಫರೇರಾ ಬೇಡ, ನಿಮಗೆ ಒಂದು ಫಾರಿನ್ ಸ್ಲಾಟು ಓಪನ್ ಆಗುತ್ತೆ. ಒಬ್ಬ ಒಳ್ಳೆ ಗನ್ ಫಿನಿಷರ್ ಬೇಕಾಗಿದ್ದಾರೆ ನಿಮಗೆ, ಹಾಗಾಗಿ ಡೋನೋವನ್ ಫರೇರಾನ ಬಿಟ್ಬಿಡಿ. ಫರೇರಾನ ಬಿಟ್ಟರೆ ನಿಮಗೆ ಎಷ್ಟು ಕಾಸು ಬರುತ್ತೆ ಗೊತ್ತಾ? ಒಂದು 75 ಲಕ್ಷ ಕಾಸು ಉಳಿಯುತ್ತೆ. ಫ್ಯಾಫ್ ಡು ಪ್ಲೆಸಿ ಇವರು ಆಲ್ರೆಡಿ 40 ಇಯರ್ಸ್ ಆಗಿದೆ, ಇವರೇನು ಧಮಾಕ ಮಾಡಲಿಲ್ಲ. ಬಟ್ ಏನಪ್ಪ ಅಡ್ವಾಂಟೇಜ್ ಅಂದರೆ ಫ್ಯಾಫ್ ಕೇವಲ 2 crores ಬಂದಿದ್ದಾರೆ, ಆಮೇಲೆ ಸಖತ್ತು ಅನುಭವ ಇದೆ. ಇವ್ರನ್ನ ಲೀಡರ್ಶಿಪ್ ರೋಲಲ್ಲಿ ಬೇಕಾದ್ರೆ ಇಟ್ಕೋಬೋದು. ಸೊ ಫ್ಯಾಫ್ನ ಬೇಕಾದ್ರೆ ರಿಟೈನ್ ಮಾಡ್ಕೊಳ್ಳಿ. ಅಭಿಷೇಕ್ ಪೋರಲ್ಲು ಬ್ಯಾಕಪ್ ವಿಕೆಟ್ ಕೀಪರ್ ಅಥವಾ ಮೇನ್ ವಿಕೆಟ್ ಕೀಪರ್ ಅಂತಲೇ ನೀವು ಲೆಕ್ಕಾಚಾರ ಹಾಕಿದ್ರು ಇವರು 30-40 ಹೊಡಿತಾರೆ, ಬಟ್ ನೆಕ್ಸ್ಟ್ ಲೆವೆಲ್ಗೆ ಹೋಗಿಲ್ಲ. ಹಾಗಾಗಿ ಇವ್ರನ್ನ ಇಟ್ಕೊಳ್ಳಿ. ಕರುಣ್ ನಾಯರ್ ಬಿಡಬೇಡಿ. KL ರಾಹುಲ್ನ ಖಂಡಿತವಾಗ್ಲೂ ನೀವು ಬಿಡೋಕ್ಕಾಗಲ್ಲ. ಇವ್ರನ್ನ ಬೇಕಾದ್ರೆ ಕ್ಯಾಪ್ಟನ್ ಮಾಡ್ತೀರಾ, ಯೋಚನೆ ಮಾಡಿ. ಇಲ್ಲ ಕರುಣ್ ನಾಯರ್ಗೆ ನಾಯಕತ್ವ ಕೊಡ್ತೀರಾ, ಯೋಚನೆ ಮಾಡಿ. ಯಾಕಂದರೆ ಇವ್ರು ಇಬ್ಬರಿಗೂ ಲೀಡ್ ಮಾಡಿರೋ ಅನುಭವ ಇದೆ. ಇಬ್ಬರು ಸ್ಟ್ರಾಂಗ್ ಕ್ಯಾಂಡಿಡೇಟ್ಸ್ ಅಂತ ನಂಗೆ ಅನಿಸ್ತಾ ಇದೆ. ಸಮೀರ್ ರಿಜ್ವಿ ಎಂಥ ಒಂದು ಇನ್ನಿಂಗ್ಸ್ ಆಡಿದ್ರು, ಅವ್ರನ್ನ ನೀವು ಬಿಡಬೇಡಿ. ಕ್ರಿಸ್ಟನ್ ಸ್ಟಬ್ಸ್ನ ಇಟ್ಕೊಳ್ಳಿ, ಅವರು ಡೀಸೆಂಟಾಗೇ ಪರ್ಫಾರ್ಮ್ ಮಾಡಿದ್ದಾರೆ, ಬಿಡೋ ಅಂತಿದ್ದಾರೆ. ಸದಿಕೆಲ್ಲ ಅಟಲ್ ಇವ್ರನ್ನ ಫಸ್ಟೇ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ತೊಗೊಂಡಿದ್ರು, ಹಾಗಾಗಿ ಇವ್ರು ಬೇಕು ಅಂದರೆ ರಿಟೈನ್ ಮಾಡ್ಬೋದು. ಯಂಗ್ಸ್ಟರ್ ಫ್ರಮ್ ಅಫ್ಘಾನಿಸ್ತಾನ್ 19 ರನ್ ಮಾಡಿದ್ರು ಒಂದು ಪಂದ್ಯದಲ್ಲಿ ಆಡಿದಾಗ. ಹಾಗಾಗಿ ಇವ್ರು ಚೆನ್ನಾಗಿ ಮಾಡಿದ್ರಾ ಇಲ್ವಾ, ಇವ್ರನ್ನ ಇಟ್ಕೋಬೇಕಾ ಬೇಡವಾ? ಒಂದು ಕೆಲಸ ಮಾಡಿ, ನೀವು ಬಿಟ್ಬಿಟ್ಟು ಯಾರು ಸಿಗ್ತಾರೆ ಆಕ್ಷನಲ್ಲಿ ನೋಡಿ, ಆಮೇಲೆ ಬೇಕು ಅಂದರೆ ಇವ್ರನ್ನ ವಾಪಸ್ ತೊಗೊಳ್ಳಿ. ಯಾಕಂದರೆ ಎವ್ರಿ ಫಾರಿನ್ ಸ್ಲಾಟು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹ್ಯಾರಿ ಬ್ರೂಕು ಯಥಾ ಪ್ರಕಾರ ಕೈ ಕೊಟ್ಟರು, ಸೊ ಇವ್ರನ್ನ ಆಲ್ರೆಡಿ ಬಿಟ್ಬಿಟ್ಟಿದ್ದೀರಾ ನೀವು. ಆಮೇಲೆ IPL ಬೇರೆ, ಇವ್ರ ಮೇಲೆ ಏನೋ ಆ್ಯಕ್ಷನ್ ಬೇರೆ ತೊಗೊಂಡಾಗಿದೆ. ಹಾಗಾಗಿ ಹ್ಯಾರಿ ಬ್ರೂಕ್ ನೀವು ಬಿಟ್ಬಿಡಿ, ತೊಂದರೆನೇ ಇಲ್ಲ. JFMನ ಬಿಡಿ ಸರ್ ದಯವಿಟ್ಟು. JFM ಏನೂ ಮಾಡಿಲ್ಲ. ಇನ್ನೊಂದು ಫಾರಿನ್ ಸ್ಲಾಟ್ ನಿಮ್ಗೆ ಓಪನ್ ಆಗುತ್ತೆ. ಟಾಪ್ ಆಫ್ ದಿ ಆರ್ಡ್ರಲ್ಲಿ ಒಳ್ಳೆ ಫಾರಿನ್ ಬ್ಯಾಟರ್ ಸಿಕ್ಕಿದ್ರೆ ತಗೊಳ್ಳಿ.